ಅಂತಃ ಪರಿವರ್ತನೆ ಬರಬೇಕು. ನಾನೆಲ್ಲೋ ಓದಿದ್ದು ಗುರುಗಳೇ, ಅಂದ್ರೆ ಭಾರತ ಅನ್ನೋ ದೇಶದ ಉಸಿರಿರೋದೇನೆ ಇಲ್ಲಿನ ಧರ್ಮ ಹಾಗೆ ಧಾರ್ಮಿಕ ಆಚರಣೆಗಳ ಮೇಲೆ. ಹೀಗಾಗಿ ಭಾರತವನ್ನ ನೀವು ವ್ಯಾಂಡಲೈಸ್ ಮಾಡಬೇಕು ಅಂದ್ರೆ, ಭಾರತವನ್ನ ನೀವು ಬಲಹೀನ ಮಾಡಬೇಕು ಅಂದ್ರೆ ಇಲ್ಲಿನ ಆಚರಣೆ ಹಾಗೆ ಧಾರ್ಮಿಕ ಶ್ರದ್ಧೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಅದರ ಒಂದು ಸ್ವರೂಪವನ್ನ ನಾವು ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅದನ್ನ ಫಿಸಿಕಲಿ ಒಡೆದಾಕಿದ್ರ ಸ್ವರೂಪದಲ್ಲಿ ನೋಡಿದ್ವಿ. ಅದ್ರ ಮುಂದುವರೆದ ಭಾಗನೇ ನಮ್ಮ ಹಬ್ಬ ಆಚರಣೆಗಳನ್ನ ಟಾರ್ಗೆಟ್ ಮಾಡಿದ್ದ ಅಂತ ಹೇಳಿ. ಯಾಕಂದ್ರೆ ಹಬ್ಬಗಳು ಕೇವಲ ಆಚರಣೆಯಲ್ಲ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ, ಮುಂದಿನ ವರ್ಷಕ್ಕೆ, ಇನ್ಫ್ಯಾಕ್ಟ್ ಹತ್ರದಲ್ಲಿ ಹೇಳೋದಾದ್ರೆ ಅದನ್ನ ವರ್ಗಾಯಿಸುವ ಒಂದು ವೇದಿಕೆಗಳು. ಇದನ್ನ ಟಾರ್ಗೆಟ್ ಮಾಡಿ ಹಬ್ಬಗಳ ಆಚರಣೆಯೇ ಇಲ್ಲ ಅಂತಾದ್ರೆ ಭಾರತದ ಸಂಸ್ಕೃತಿಯ ಮೂಲಕ್ಕೇನೆ ಧಕ್ಕೆ ಕೊಟ್ಟಾಗತ್ತೆ ಅನ್ನೋದು ಓದಿದ್ದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾವೊಂದು ಉದಾಹರಣೆ ಕೇಳಿದ್ದೆ ಅನ್ಪಗ್ತಾ ಇದೆ ನಮಗೆ. ಒಂದು ಕಪ್ಪೆನ ಮೊಘಲರು ಕೊಲ್ಲದಾರ ಹೆಕ್ಕೊಳ್ತಾರೆ ಮತ್ತು ಬ್ರಿಟಿಷರು ಕೊಲ್ಲದಾರ ಹೆಕ್ಕೊಳ್ತಾರೆ. ನೀವೆಲ್ಲರೂ ನಿಮ್ಗೆ ಗೊತ್ತೇ ಇರುತ್ತೆ. ಇದು ಪಾತ್ರೆ ಇದೆ, ನೀರಿದೆ, ಚೂರು ಬೆಂಕಿ ಇದೆ. ಒಂದು ಕಪ್ಪೆ ಕೊಲ್ಲೋದಾದ್ರೆ ಮೊಘಲರು ಹೆಕ್ಕೊಳ್ತಾರೆ ಅಂದ್ರೆ ಪಾತ್ರೆಯಲ್ಲಿ ನೀರನ್ನು ಚೆನ್ನಾಗಿ ಕುದಿಸಿ ಕಪ್ಪೆನ ಹಾಕ್ತಾರೆ. ಅದಕ್ಕೆ ಒಂದು ಸಾಧ್ಯತೆ ಇದೆ, ಕಪ್ಪೆ ಏನಾದ್ರು ಹಾರಿ ಬದುಕಲೂಬಹುದು, ಒಂದ್ ವೇಳೆ ಸಾಧ್ಯತೆ ಇದೆ. ಆದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹಾಗೆ ಮಾಡೋದೇ ಇಲ್ಲ. ತಣ್ಣೀರಿಗೆ ಕಪ್ಪೆ ಹಾಕ್ತಾರೆ ಅಷ್ಟೇ, ಆರಾಮಾಗಿರುತ್ತೆ ಕಪ್ಪೆ ತಣ್ಣೀರಿನೊಳಗಡೆ. ಕೆಳಗಡೆ ಒಂದು ಮೊಂಬತ್ತಿ ಹಚ್ಚುತ್ತಾರೆ, ಮೊಂಬತ್ತಿ ಹಚ್ಚುತ್ತಾರೆ ಕೆಳಗಡೆ ಬಂದವರು. ಅದ್ಯಾಕೆ ಹಚ್ತಾರೆ ಅಂದ್ರೆ ಒಳಗಿರೋ ಆಮ್ಲಜನಕ ಎಲ್ಲ ಹೋಗ್ತಾ ಬಂದ್ರೆ ಕಪ್ಪೆಗೆ ಪ್ರಜ್ಞೆ ತಪ್ಪತ್ತೆ. ಆಮೇಲೆ ನೀರು ಬಿಸಿ ಆಗ್ತಾ ಬಂದ್ರೆ ಸತ್ತಿದ್ದು ಗೊತ್ತಾಗಲ್ಲ ಅದಕ್ಕೆ, ಕಪ್ಪೆಗೆ ಹಾಗೆ ಸತ್ತೋಗುತ್ತೆ ಅಂತ. ಮೊಘಲರು ಮಾಡಿದ್ದದು ನೀವು ಹೇಳಿದ್ರಲ್ಲ, ಈಗ ದೇವಸ್ಥಾನಗಳನ್ನು ಮುರಿ ಅಥವಾ ಮಠಗಳನ್ನು ಧ್ವಂಸ ಮಾಡು, ಮತ್ತೆ ಇಂಥ ವ್ಯಕ್ತಿತ್ವಗಳನ್ನ, ಯಾರು ಗುರುಗಳು ಸನ್ಯಾಸಿಗಳು ಹೋಗಿ ಅವ್ರನ್ನ ಕೊಲ್ಲು, ಈ ತರಹ ಮಾಡ್ತಾ ಬಂದ್ರು ಮೊಘಲರು ಅಂತ. ಆದ್ರೆ ಯಾರು ಉಳ್ಕೊಂಡ್ರು ಅವ್ರು ಗಟ್ಟಿ ಉಳ್ಕೊಂಡ್ರು, ಅವ್ರಿಗೆ ತುಂಬಾ ಶ್ರದ್ಧೆ ಇತ್ತು ಅಂತ. ಆದ್ರೆ ಬ್ರಿಟಿಷರು ಆ ತರ ಮಾಡಲಿಲ್ಲ. ಬ್ರಿಟಿಷರು ಈ ಕಪ್ಪೆನ ತಣ್ಣೀರಿಗೆ ಹಾಕಿ ಕೆಳಗಡೆ ಮೊಂಬತ್ತಿ ಇಟ್ಟು ತರ ಮಾಡಿಬಿಟ್ರು. ಅವರು ನೇರವಾಗಿ ಏನು ಹೇಳಲೇ ಇಲ್ಲ. ಅವರು ಇಲ್ಲೆಲ್ಲ ಗುರುಕುಲಗಳು, ಇಡೀ ಭಾರತಾದ್ಯಂತ ಲಕ್ಷಾಂತರ ಗುರುಕುಲಗಳಿದ್ವು, ಹಳ್ಳಿಗಳಲ್ಲಿ ಗುರುಕುಲಗಳಿದ್ವು, ನಾಶ ಮಾಡಿದ್ರು. ಅದಕ್ಕೆ ಜಮೀನುಗಳಿದ್ವು, ಆ ಜಮೀನುಗಳನ್ನು ತಪ್ಪಿಸಿದ್ರು. ಅದಕ್ಕೆ ಹಣ ಬರ್ತಾ ಇತ್ತು, ಹಣ ಬರೋದು ನಿಲ್ಲಿಸಿದ್ರು. ಇದೆಲ್ಲ ಮಾಡಿ ಆ ಗುರುಕುಲಗಳನ್ನು ಯಾವಾಗ ಅವರು ಧ್ವಂಸ ಮಾಡಿದ್ರೋ, ಇಲ್ಲ ಅಂತ ಮಾಡಿದ್ರೋ, ಜ್ಞಾನ ಪ್ರಸಾರದ ಕಾರ್ಯ ನಿಂತೋಯ್ತು. ಸಂಸ್ಕೃತಿ ಬಗ್ಗೆ ಶ್ರದ್ಧೆ, ಅಭಿಮಾನ, ತಿಳುವಳಿಕೆ ಕಡಿಮೆ ಆಯಿತು. ಈ ಆಚರಣೆಗಳೆಲ್ಲ ಮೊದಲು ತಿಳುವಳಿಕೆ ಮೂಲಕ ಇದ್ದಿದ್ದು ಅಂತ, ತಿಳಿದು ಆಚರಿಸ್ತಾ ಇದ್ರು ಅಂತ. ಆ ತಿಳುವಳಿಕೆಯನ್ನು ಗುರುಕುರುಗಳು ಕೊಡ್ತಾ ಇದ್ವು. ಆ ಗುರುಕುರುಗಳನ್ನು ಹಾಳು ಮಾಡಿ ಜ್ಞಾನವನ್ನು ಮೊದಲು ನಷ್ಟ ಮಾಡಿದ್ರು, ಅಭಿಮಾನವನ್ನು ಮೊದಲು ನಷ್ಟ ಮಾಡಿದ್ರು. ಅದರ ಪರಿಣಾಮವಾಗಿ ನಾವು ಅದನ್ನು ಮಾಡ್ತೀವಿ ಏನೀಗ, ಇದನ್ನು ಮಾಡ್ತೀವಿ ಏನೀಗ, ಕುಡಿತೀವಿ ಏನೀಗ, ತಿಂತೀವಿ ಏನೀಗ, ಇನ್ನೊಬ್ಬರಿಗೆ ಹಿಂಸೆ ಮಾಡ್ತೀವಿ ಏನೀಗ ಅನ್ನೋ ತರ ಹೋಯ್ತು. ಆದ್ರೆ ತಿಳುವಳಿಕೆ ಇರೋ ಕಾಲ ಹೇಗಿತ್ತು ಅಂದ್ರೆ, ಈ ರಾಮನಿಗೆ ವಾಲಿ ಕೇಳೋ ಪ್ರಶ್ನೆ, ನೀನು ಮರೆಯಲ್ಲಿ ನಿಂತು ಬಾಣ ಬಿಟ್ಟಿಯಲ್ಲ, ನಾಳೆ ಜನರ ಮುಂದೆ ಹೋಗಿ ಏನ್ ಹೇಳ್ತೀಯ ಅಂತ. ಕಿಂಬಕ್ಷಿಸಿ ಸದಾಂ ಮಧ್ಯೆ ಅಂತ. ನಾಳೆ 4 ಜನ ಸೇರಿದಾಗ ಏನು ಉತ್ತರ ಕೊಡ್ತೀವಿ, ಏನು ಹೇಳ್ತೀವಿ ಅಂತ. ಅವತ್ತು ದೊಡ್ಡ ವಿಷಯ ಆಗಿತ್ತದು ಅಂತ. 4 ಜನರ ಮಧ್ಯೆ ಹೋಗಿ ಏನು ಹೇಳೋದು ಅಂತ, ಏನು ಉತ್ತರ ಕೊಡೋದು ಅಂತ. ಇವತ್ತು ವಿಷಯನೇ ಅಲ್ಲ, ಅದು ವಿಷಯನೇ ಅಲ್ಲ ಅಂತ. ಯಾಕಂದ್ರೆ ಆ ಮರ್ಯಾದೆ ಮಟ್ಟನ ಇಳಿಸ್ತಾ ಬಂದಿರೋದು ಕಾರಣ ಅದಕ್ಕೆ. ಅಂದ್ರೆ ತಿಳುವಳಿಕೆ ಹೋಗಿರೋದು ತುಂಬಾ ಮುಖ್ಯವಾಗಿರೋ ಕಾರಣ. ತಿಳುವಳಿಕೆಯನ್ನ ಬ್ರಿಟಿಷರು ಉದ್ದೇಶಪೂರ್ವಕ ಹಾಳು ಮಾಡಿದ್ರು. ತಿಳುವಳಿಕೆ ಮತ್ತು ತಿಳುವಳಿಕೆ ಮೂಲಕ ಇದ್ದಂತ ಅಭಿಮಾನವನ್ನ ಇವತ್ತಿಗೂ ಮುಂದುವರಿತಾ ಇದೆ. ಆ ಪ್ರಯತ್ನ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಒಂದು ನಮ್ಮ ಆಲೋಚನೆ, ಇನ್ನೊಂದು ಆಹಾರ, ಇನ್ನೊಂದು ಆಚರಣೆ. ಆಲೋಚನೆ ಹಾಗೆ ಆಚರಣೆ ಬಗ್ಗೆ ಮಾತನಾಡಿದ್ವಿ, ಆಹಾರ ಪದ್ಧತಿ ಬಗ್ಗೆ ಕೂಡ. ಗುರುಗಳ ನೇರವಾಗಿ ಕೇಳ್ಬಿಡ್ತೀನಿ, ಕೆಲವರು ಅಂದ್ರೆ ಗೋವನ್ನ ಮಾತೆಯಾಗಿ ಪೂಜಿಸುವ ನೆಲದಲ್ಲಿ ನನ್ನ ಆಹಾರ ಅದು, ನಾನು ತಿನ್ನಬೇಡ ಅಂತ ಹೇಳಲಿಕ್ಕೆ ನೀನ್ ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಈ ಗೋವನ್ನ ಆಹಾರವಾಗಿ ಭಕ್ಷಣೆ ಮಾಡೋದು ಕೂಡ ನಮ್ಮ ನೆಲದ ಸಂಸ್ಕೃತಿ ಅಲ್ಲ. ಅಂದ್ರೆ ನಮ್ಮ ಆಹಾರದ ಮೇಲೆ ಆಗ್ತಿರುವ ಆಕ್ರಮಣಗಳು ಕೂಡ ಎಷ್ಟು ಮಾರಕ ಅಂತ ನಮ್ಮ ನೆಲದ ಸಂಸ್ಕೃತಿಯನ್ನ ನಾಶ ಮಾಡೋ ನಿಟ್ಟಿನಲ್ಲಿ. ಅದು ನಿಜ. ಅದು ಅಂದ್ರೆ ನಾವು ಸುಮ್ಮನೆ ನಮ್ಮ ಆಹಾರ ಅಂತಂದ್ರೆ ಅದನ್ನ ಸೃಷ್ಟಿ ಒಪ್ಪತ್ತ ಅಂತ, ಅದನ್ನು ವಿಜ್ಞಾನ ಒಪ್ಪತ್ತ ಅಂತ. ಈಗ ಗೋವನ್ನು ತಿನ್ನೋ ಪ್ರಾಣಿಗಳಿದ್ದಾವೆ. ಉದಾಹರಣೆಗೆ ಹುಲಿ ಇದೆ, ಹುಲಿ ಗೋವನ್ನು ತಿನ್ನುತ್ತೆ. ಅದನ್ನ ಶಾಸ್ತ್ರ ತಪ್ಪು ಅಂತ ಹೇಳಿಲ್ಲ, ಸಂಸ್ಕೃತಿನ ತಪ್ಪು ಅಂತ ಹೇಳಿಲ್ಲ. ಯಾಕೆಂದ್ರೆ ಹುಲಿಗೆ ಕೋರೆ ಹಲ್ಲುಗಳಿದೆ, ನಮ್ಗಿದ್ಯಾ ಆ ತರ? ಅದ್ರ ಉಗುರುಗಳು ಹೇಗಿದೆ ಹುಲಿದು, ಆ ತರ ಇದೆಯಾ ನಮ್ಗೆ? ಮಾಂಸಾಹಾರಿ ಪ್ರಾಣಿಗಳು ನಾಲಿಗೆ ಮೂಲಕ ನೀರು ಕುಡಿತವೆ ಮೊದಲು, ಅವು ಬಾಯಿಂದ ನೀರು ಕುಡಿಯಲ್ಲ. ಈಗ ಗೋವನ್ನು ತಿನ್ನಂತ ಪ್ರಾಣಿಗಳು ಯಾವುವು ಅಂದ್ರೆ ನಾಲಿಗೆಯಿಂದ ನೀರು ಕುಡಿತಕ್ಕಂಥವು ಅಂತ. ಬಾಯಿಂದ ನೀರು ಕುಡಿತಕ್ಕಂಥ ಪ್ರಾಣಿಗಳು ಯಾವುದು? ಅವು ಹುಲ್ಲನ್ನು ತಿಂತವೆ ಅಥವಾ ಹಣ್ಣನ್ನು ತಿಂತವೆ, ಅಂತದನ್ನು ತಿಂತವೆ ಅಂತ. ನಮ್ಮ ದೇಹ ರಚನೆ ಒಪ್ಪತ್ತ ಅದನ್ನ ಅಂತ. ಈಗ ನಾವು ಸುಮ್ಮನೆ ಉದ್ಘೋಷ ಮಾಡಿಬಿಟ್ರೆ ಸತ್ಯ ಅಂತ ಆಗಲ್ಲ ಅಂತ. ಅನಾಟಮಿ ಅಥವಾ ಸೈನ್ಸ್ ಒಪ್ಪಬೇಕಲ್ವಾ ಅದನ್ನ ಅಂತ? ಒಪ್ಪಲ್ಲ ಅದನ್ನ ಅಂತ. ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಒಪ್ಪಲ್ಲ ಅಂತ. ಅದರಲ್ಲೂ ಆ ಗೋವನ್ನು ಕೊಲ್ಬೇಕಾದ್ರೆ ಅದನ್ನೇನು ಚಿತ್ರಹಿಂಸೆಗೆ ಒಳಪಡಿಸ್ತಾರೋ ಅವಾಗ ಯಾವ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೋ ಅದರಲ್ಲಿ
ಆ ಚಿತ್ರಹಿಂಸೆ ಸಮಯದಲ್ಲಿ ಹಾಗೆ ಬರೋ ಮಾಂಸ ತಿಂದ್ರೆ ಅವನು ಉದ್ಧಾರ ಆಗೋ ಯಾವ ಸಾಧ್ಯತೆ ಕೂಡ ಇಲ್ಲ ಅಂತ. ಅವನೊಳಗೆ ಅಂತ ಪಾಶವಿ ಭಾವಗಳೇ ಬರ್ತವೆ, ಅವನೊಳಗೆ ದುಃಖನ ತುಂಬುತ್ತೆ, ಅವನ ಮನಸ್ಸು ಆ ಭಾವಕ್ಕೆ ಹೋಗ್ಬೇಕು ಹೊರತು ಬೇರೆ ಭಾವಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನನ್ನ ಆಹಾರ ತಂದು ಮಾತ್ರಕ್ಕೆ ನಾಳೆ ಒಂದ್ ದಿವಸ ನಿನ್ ಮಗು ನನ್ನ ಆಹಾರ ಅಂದ್ರೆ ಏನ್ ಮಾಡೋದು? ಹೀಗೆ ಮುಂದುವರೆದ್ರೆ ಇದು ಈಗ ಮನುಷ್ಯನ ಆಹಾರ ನನ್ನ ಆಹಾರ ನಾ ತಿಂತೀನಿ, ಏನ್ ತಪ್ಪು ಅಂದ್ರೆ ಏನ್ ಮಾಡೋದು? ಇದಕ್ಕೆ ಮುಕ್ತಾಯ ಅಂತಿಲ್ಲ ಅಲ್ವಾ ಅಂತ. ಹಾಗಾಗಿ ನೀನು ಹೇಳಿದ್ದನ್ನ ಸೃಷ್ಟಿ ಒಪ್ಪತ್ತ, ವಿಜ್ಞಾನ ಒಪ್ಪತ್ತ, ನಿನ್ನ ದೇಹ ಒಪ್ಪತ್ತ, ಆರೋಗ್ಯಶಾಸ್ತ್ರ ಒಪ್ಪತ್ತ, ಯಾವ್ದಾದ್ರು ಆರೋಗ್ಯಶಾಸ್ತ್ರ, ಬರೀ ಆಯುರ್ವೇದನ ಆಗಬೇಕು ಅಂತ ನಾವು ಹೇಳ್ತಾ ಇಲ್ಲ, ಜಗತ್ತಿನ ಯಾವುದೇ ಆರೋಗ್ಯಶಾಸ್ತ್ರ ಅದನ್ನ ಆ ಒಳ್ಳೆ ಆಹಾರ ಅಂತ ಒಪ್ಪಿದ್ರೆ ನಾವು ಅದನ್ನ ಹೇಳ್ಬೋದು ಅಂತ. ಪೂಜ್ಯ ಗುರುಗಳಿಗೆ ತಮ್ಮ ಪಾದಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮ ಗುರುಗಳೇ. ಯಾಕೆಂದ್ರೆ ಭಯ ಆಗ್ತಾ ಇದೆ. ಯಾಕೆಂದ್ರೆ ಎಷ್ಟೋ ವರ್ಷಗಳ ಸುಕೃತ ನಿಮ್ಮ ಜೊತೆ ಮಾತಾಡ್ತಿರೋ ಭಾಗ್ಯ. ಇವತ್ತಿನ ದಿನ ನ್ಯೂ ಇಯರ್ನ ನಾವು ಸಂಭ್ರಮಿಸ್ತಾ ಹಾಗೆ ಯುಗಾದಿನ ಸಂಭ್ರಮಿಸ್ತಾ ಇಲ್ಲ, ಎಲ್ಲೋ ನಶಿಸ್ ಹೋಗ್ತಾ ಇದೆ ಎಂಬ ಕಳವಳ ನಮಗೆ ಕಾಡ್ತಾ ಇದೆ. ನಮ್ಮ ಆಚರಣೆಗಳು ನಶಿಸ್ ಹೋಗ್ತಿದೆ ಅನ್ನೋ ಕಳವಳ. ಅಂದ್ರೆ ನ್ಯೂ ಇಯರ್ ನ ಎಷ್ಟು ಸಂಭ್ರಮದಿಂದ ಆಚರಿಸ್ತೀವೋ ಯುಗಾದಿಯನ್ನ ನಾವುಗಳು ಅಷ್ಟು ಸಂಭ್ರಮದಿಂದ ಆಚರಿಸ್ತಿಲ್ಲ ಅಂತ. ಹೌದು, ಯುಗಾದಿನ ಆ ತರ ಆಚರಣೆ ಮಾಡ್ತಾನೆ ಇಲ್ಲ ನಾವು. ಈ ತರ ಆಚರಣೆ ಮಾಡೋದು ಬೇಡಪ್ಪ ಯುಗಾದಿನ, ಖಂಡಿತ. ಮತ್ತೆ ಇವ್ರು ಅಲ್ಲಿ ಬಂದ್ಬಿಟ್ರೆ ಅದು ಕೆಟ್ಟೋಗುತ್ತೆ, ಅದು ನಡೀತಿರೋದು ಕೂಡ ಕೆಟ್ಟೋಗುತ್ತೆ. ಬೇವು ಬೆಳೆದೇನು ಶುರು ಆಗಬೇಕಾಗಿತ್ತು ಅದು. ಹಾಗಾಗಿ ಇಲ್ಲಿ ಎರಡು ದುರಂತ ಇದೆ ಇಲ್ಲಿ. ಒಂದು ಮಾಡಬೇಕಾಗಿದ್ದನ್ನು ಮಾಡದೇ ಇರೋದು ಒಂದು ದುರಂತ, ಹಬ್ಬ ಹರಿದಿನಗಳನ್ನು ಹೇಗೆ ಆಚರಣೆ ಮಾಡಬೇಕು ಹಾಗೆ ಆಚರಣೆ ಮಾಡದೇ ಇರುವಂಥದ್ದು ಒಂದು ದುರಂತ. ಇನ್ನೊಂದು ಮಾಡಬಾರದನ್ನು ಮಾಡ್ತಿರೋದು ಅಂತ, ಅದು ಮತ್ತೊಂದು ದುರಂತ ಅಂತ, ದೊಡ್ಡ ದುರಂತ ಅಂತ. ಈಗ ಹಬ್ಬ ಹರಿದಿನಗಳ ಆಚರಣೆಗೆ ಪೊಲೀಸರು ಬೇಕಾಗ್ತಾರೆ, ದೊಡ್ಡ ಪೊಲೀಸ್ ಪಡಬೇಕಾಗತ್ತೆ. ಅವತ್ತು ಮಾನ ಮರ್ಯಾದೆ ಪ್ರಶ್ನೆ ಬರುತ್ತೆ ನಮ್ಮ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ ಅಂತಂದ್ರೆ ಅದಕ್ಕೇನರ್ಥ ಅದಕ್ಕೆ ಅಂತ, ಎಂತ ದೊಡ್ಡ ವಿಕೃತಿ ಅದು ಅಂತ. ಪ್ರಧಾನಮಂತ್ರಿ ಬರ್ಬೇಕಾದ್ರೆ ಏನ್ ಪೊಲೀಸರು ಬೇಕು ಅಂತ ಪೊಲೀಸರು, ಅದಕ್ಕಿಂತ ಜಾಸ್ತಿ ಪೊಲೀಸರು ಬೇಕಾಗ್ತಾರೆ ನವವರ್ಷದ ಆಚರಣೆಗೆ ಅಂದ್ರೆ ಅದೇ ಸಾಕ್ಷಿ ಅಂತ ಯಾವ ಕಡೆ ಹೋಗ್ತಾ ಇದೆ ಅಂತ. ಎರಡೂ ಸಮಸ್ಯೆ ಅಂತ ನಾವು ಹೇಳೋದು ಅಂತ. ನಮ್ಮ ಆಚರಣೆ ನಶಿಸಿ ಹೋಗ್ತಿರೋದು ಒಂದು ಸಮಸ್ಯೆ, ಇನ್ನೊಂದು ಈ ವಿಕೃತ ಆಚರಣೆಗಳು ಬರ್ತಾ ಇರುವಂತದ್ದು, ತುಂಬಾ ಕೆಟ್ಟ ಆಚರಣೆಗಳು ಬರ್ತಾ ಇರುವಂತದ್ದು ಮತ್ತೊಂದು ಸಮಸ್ಯೆ ಅಂತ. ಹಾಗೆ ಇದ್ರ ವಿರುದ್ಧ ಒಂದು ಹೋರಾಟ ಸಾರಲೇಬೇಕಾಗತ್ತೆ ಅಂತ. ನಮಸ್ತೆ ಗುರುಗಳೇ, ನನ್ನ ಹೆಸರು ಶ್ರೀನಾಥ್ ಅಂತ. ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ನಮಗೆ ಪ್ರತಿದಿನ ನೀನು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅದನ್ನ ಒಂದು ಲೈನಲ್ಲಿ ಬರ್ಕೊಂಬ ಅಂತ ಹೇಳ್ತಾ ಇದ್ರು. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಪ್ರತಿದಿನ ಮಾಡಬೇಕು ಅನ್ನೋದೊಂದು ಉದ್ದೇಶ ಆಗಿತ್ತು. ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಆ ಥರದ್ದೇನೂ ಇಲ್ಲ. ಸೊ ಆ ಥರದ್ದೆಲ್ಲ ಇಂಪೋಸ್ ಮಾಡೋದು ಹೇಗೆ? ಅದಕ್ಕೆ ಏನು ಅಂದ್ರೆ ಯಾವ ಲೆವೆಲ್ ಅಲ್ಲಿ ಯಾರು ಆಕ್ಷನ್ ತಗೋಬೇಕು? ಅಲ್ಲಿಗೆ ಹೋಗ್ಬೇಕು ಅಂತ ನಮಗೆ ಅನ್ಸೋದು ಅಂತ. ಈ ಶಾಲೆಗಳ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ ನಂದು ಒಂದು ಮಧ್ಯದಲ್ಲಿ ಒಂದು ಪ್ರಶ್ನೆ ಗುರುಗಳೇ. ಇತ್ತೀಚೆಗೆ 2 MS ಗಳು ಕಡಿಮೆ ಆಗ್ತಿದೆ. ಒಂದು ಮಾರಲ್ ಸೈನ್ಸ್, ಮತ್ತೊಂದು ಕಡೆಯಲ್ಲಿ ಮೆಂಟಲ್ ಸ್ಟ್ರೆಂತ್. ಮಕ್ಕಳಲ್ಲಿ ಇದನ್ನು ಬೆಳೆಸಬೇಕು ಅಂದ್ರೆ ಭಗವದ್ಗೀತೆಯನ್ನ ಶಾಲೆಯಲ್ಲಿ ಕಲಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವರೊಬ್ಬರು ಪತ್ರ ಬರೀತಾರೆ. ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳ ವಾದ, ಕೆಲ ಪಕ್ಷದ ವಾದ ಏನಾಗಿರುತ್ತೆ ಅಂದ್ರೆ ಭಗವದ್ಗೀತೆ ಓದಿಸು ಅಂತ ಹೇಳೋ ಮೂಲಕ ಮನುವಾದವನ್ನ ಮತ್ತೆ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಮಾರಲ್ ಸೈನ್ಸ್ ಡೆವಲಪ್ಮೆಂಟ್ ಬೇಸಿಕಲಿ ಎಷ್ಟು ಮುಖ್ಯ ಇದೆ ಇತ್ತೀಚಿನ ಮಕ್ಕಳಲ್ಲಿ, ಹಾಗೆ ಭಗವದ್ಗೀತೆ ಇದಕ್ಕೆ ಎಷ್ಟು ಪೂರಕವಾಗಿರುತ್ತೆ ಅಂತ. ನೀವು 2 ಶಬ್ದ ಬಳಸಿದ್ರಿ, ಅಂದ್ರೆ MS ಅನ್ನೋದಕ್ಕೆ 2 ವಿವರಣೆ ಕೊಟ್ರಿ. ಒಂದರಿಂದ ಇನ್ನೊಂದು ನಮಗನ್ಸುತ್ತೆ ಅಂತ. ಮಾರಲ್ ಸೈನ್ಸ್ ಇಂದ ಮೆಂಟಲ್ ಸ್ಟ್ರೆಂತ್ ಬರುತ್ತೆ, ಈ ಒಂದಕ್ಕೊಂದು ತುಂಬಾ ಪೂರಕ ಅಂತ. ಹಾಗಾಗಿ ಅದು ಯಾವ ವಾದವಾರು ಆಗಿರಲಿ, ಭಗವದ್ಗೀತೆ ಯಾವ ವಾದವೂ ಅಲ್ಲ, ಭಗವದ್ಗೀತೆ ಮಾನವತಾವಾದ. ಅದು ಹಾಗೆ ತಗೊಂಡ್ರೆ ಅದಕ್ಕಿಂತನೂ ದೊಡ್ಡದು ಅಂತ. ಬರೀ ಮಾನವರಿಗೆ ಕೂಡ ಸೀಮಿತ ಅಲ್ಲ, ಎಲ್ಲ ಜೀವಗಳು ಕೂಡ ಅನ್ವಯ ಆಗ್ತಕ್ಕಂಥದ್ದು, ತುಂಬಾ ದೊಡ್ಡದು. ಅದ್ರ ಬಗ್ಗೆ ಯಾರು ಚಿಕ್ಕ ಮಾತನ್ನ ಆಡಬಾರ್ದು, ಪ್ರಶ್ನೆನೇ ಇಲ್ಲ. ಆದ್ರೆ ಒಳ್ಳೇದನ್ನು ತಗೋಬೋದಲ್ವಾ, ಯಾಕೆ ತಗೋಬಾರ್ದು? ಈ ಮಾರಲ್ ಸೈನ್ಸ್ ಅನ್ನೋದು ತುಂಬಾ ಒಳ್ಳೆ ವಿಷಯ ಅಲ್ವಾ? ನೀತಿ ಬೇಕಲ್ವಾ ಜೀವನದಲ್ಲಿ? ನೀತಿ ಒಂದು ಹೋದ್ರೆ ಎಲ್ಲವೂ ಹೋಯ್ತಲ್ವಾ ಅಂತ, ತುಂಬಾ ಮುಖ್ಯವಾಗಿರುವಂತದ್ದು. ಯಾಕೆಂದ್ರೆ ಈ ಮಾರಲ್ ಸೈನ್ಸ್ ಅಂತ ಬಂದ್ರಲ್ಲ, ಈಗ ನಾನು ಸುಳ್ಳು ಹೇಳಲ್ಲ, ತಪ್ಪು ಮಾಡಲ್ಲ ಅಂತಾದ್ರೆ ಅವನು ಯಾವುದಕ್ಕೂ ಭಯಪಡಲ್ಲ, ಯಾರಿಗೂ ಭಯಪಡಲ್ಲ. ಭಯ ಎಲ್ಲಿಂದ ಬರುತ್ತೆ? ತಪ್ಪಿಂದ ಬರುತ್ತೆ ಭಯ ಅಂತ. ಯಾರು ತಪ್ಪು ಮಾಡಿರಲ್ವೋ ಅವನು ಯಾವತ್ತೂ ಭಯಪಡಲ್ಲ, ಯಾವುದಕ್ಕೂ ಭಯಪಡಲ್ಲ. ಸ್ಟ್ರೆಂತ್ ಅಂದ್ರೆ ಅದು ಅಂತ, ಮೆಂಟಲ್ ಸ್ಟ್ರೆಂತ್ ಅಂದ್ರೆ ಅದು ಅಂತ. ಅದು ಎಲ್ಲಿಂದ ಬಂತು ಮೆಂಟಲ್ ಸ್ಟ್ರೆಂತ್ ಅಂದ್ರೆ? ಅಲ್ಲಿಂದ ಬಂತದ್ದು. ನಾವು ಸರಿಯಾಗಿ ಜೀವನ ಮಾಡೋದಾದ್ರೆ, ತಪ್ಪು ಮಾಡದೆ ಜೀವನ ಮಾಡೋದಾದ್ರೆ ಅದು ಎಂತ ಶಕ್ತಿ ನಮಗೆ ಕೊಡುತ್ತೆ ಅಂದ್ರೆ, ಋಷಿ ಮುನಿಗಳಿಗೆ ಅಂತ ಶಕ್ತಿ ಕೊಡ್ತಾ ಇತ್ತು ಅಂತ ಶಕ್ತಿ ಅಂತ. ರಾಜ ಹೋಗಿ ಮಂಡಿ ಊರ್ಬೇಕು ಅವ್ರ ಮುಂದೆ, ಅವ್ನ ಸೈನ್ಯ ದೂರದಲ್ಲೇ ಬಿಟ್ಟು ಬರ್ಬೇಕು ಅವನು. ಅವ್ರು ಯಾರಿಗೂ ಹೆದರ್ತಾ ಇರಲಿಲ್ಲ. ವಿಶ್ವಾಮಿತ್ರ ವಸಿಷ್ಠರ ಆಶ್ರಮದ ಮೇಲೆ ದಾಳಿ ಮಾಡಿದ್ರೆ ಅವ್ರೇನು ಹೆದರಿ ಎಲ್ಲಿಗೂ ಓಡ್ಲಿಲ್ಲ.
ಅವರು ದಂಡ ಹಿಡ್ಕೊಂಡು ನಿಂತ್ಕೋತಾರೆ ಅವರು ವಿಶ್ವಾಮಿತ್ರನ ಎದುರುಗಡೆಗೆ ಅಂತ. ಯಾಕಂದ್ರೆ ಅಷ್ಟು ಶಕ್ತಿ ಇದೆ ಅಂತ. ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಆ ಜೀವನ ಇದೆಯಲ್ಲ, ಶುದ್ಧವಾದ ಜೀವನ ಇದೆಯಲ್ಲ, ಅಲ್ಲಿಂದ ಬಂದಿರುವಂತದ್ದು ಅಂತ. ಹಾಗಾಗಿ ಈ MS ಗಳು ನಮ್ಗೆ ತುಂಬಾ ಅಗತ್ಯ ಅಂತ ಅನ್ಸುತ್ತೆ ನಮಗೆ. ಮೆಂಟಲ್ ಸ್ಟ್ರೆಂತ್ ಜೀವನಕ್ಕೆ ಬೇಕು, ಮೆಂಟಲ್ ಸ್ಟ್ರೆಂತ್ಗೆ ಮಾರಲ್ ಸೈನ್ಸ್ ಬೇಕು ಅಂತ. ತುಂಬಾ ಒಂದಕ್ಕೊಂದು ಸಂಬಂಧ ಇದೆ.